ರಥಸಪ್ತಮಿ ಅಂದ್ರೆ ಏನು? ರಥಸಪ್ತಮಿ ಅಂದ್ರೆ ಇಡೀ ಜಗತ್ತಿನ ದಿಕ್ಕೆ ಬದಲಾಗೋ ದಿನ. ಮಾಘ ಮಾಸದ ಈ ಪುಣ್ಯ ದಿನ ಸೂರ್ಯನ ಸಾರಥಿ ಅರುಣ ತನ್ನ 7 ಕುದುರೆಗಳ ರಥವನ್ನ ಉತ್ತರ ದಿಕ್ಕಿಗೆ ತಿರುಗಿಸುತ್ತಾನೆ. ಹೌದು, ಇದು ವಸಂತ ಋತುವಿನ ಶುಭಾರಂಭ. ಅಷ್ಟೇ ಅಲ್ಲ, ಅಂದು ಸೂರ್ಯದೇವನ ಹುಟ್ಟುಹಬ್ಬ ಕೂಡ. ಬೆಳಗಿನ ಚಳಿಯಲ್ಲಿ ನಡುಗುತ್ತಾ ಕೂರೋ ಕಾಲ ಮುಗೀತು. ಮುಂಜಾನೆ ನದಿಯಲ್ಲಿ ಸ್ನಾನ ಮಾಡುವಾಗ 7 ಎಕ್ಕದ ಎಲೆಗಳನ್ನ ತಲೆಯ ಮೇಲಿಟ್ಟುಕೊಂಡು ಮಾಡುವ ಅರ್ಕ ಸ್ನಾನ ಬರೀ ಸಂಪ್ರದಾಯ ಅಲ್ಲ, ಇದು ದೇಹದ ವಿಷಕಾರಿ ಅಂಶಗಳನ್ನ ಹೊರಹಾಕುವ ಅದ್ಭುತ ವಿಜ್ಞಾನ. 108 ಸೂರ್ಯ ನಾಮಗಳನ್ನು ಜಪಿಸುತ್ತಾ ಅರ್ಘ್ಯ ಅರ್ಪಿಸಿದರೆ ಆ ಸೂರ್ಯನ ತೇಜಸ್ಸು ನಮ್ಮದಾಗುತ್ತದೆ. ನೋಡಿ, ಮನೆ ಮುಂದೆ ಸಪ್ತವರ್ಣದ ರಂಗೋಲಿ, ಮಣ್ಣಿನ ಮಡಕೆಯಲ್ಲಿ ಹಾಲು ಉಕ್ಕಿಸುವ ಸಡಗರ. ನಮ್ಮ ರೈತರಿಗೆ ಇದು ಹೊಸ ವರ್ಷದ ಸಂಭ್ರಮ. ಕೆಂಡದ ಮೇಲಿಟ್ಟ ಹಾಲಿನಂತೆ ನಮ್ಮ ಬದುಕಿನ ಸಂಕಟಗಳು ಉಕ್ಕಿ ಹೋಗಲಿ ಅನ್ನೋದು ಈ ಆಚರಣೆಯ ಸಾರ. ಆರೋಗ್ಯವೇ ಭಾಗ್ಯ ಅನ್ನೋರಿಗೆ ಇದಕ್ಕಿಂತ ದೊಡ್ಡ ಮದ್ದಿಲ್ಲ. 108 ಸೂರ್ಯ ನಮಸ್ಕಾರಗಳ ಮೂಲಕ ಮೈ ಮನಸ್ಸನ್ನು ದಂಡಿಸಿದರೆ ಸೂರ್ಯನ ಕಿರಣಗಳಂತೆ ನಿಮ್ಮಲ್ಲೂ ಅಜೇಯ ಶಕ್ತಿ, ಧೈರ್ಯ ತುಂಬಿಕೊಳ್ಳುತ್ತೆ. ಇದು ಯೋಗವಲ್ಲ, ಬದುಕಿನ ಯೋಗಕ್ಷೇಮ, ಕೃತಜ್ಞತೆ, ಆರಾಧನೆ ಮತ್ತು ಹೊಸ ಭರವಸೆ. ಇದೇ ರಥಸಪ್ತಮಿ. ಈ ಕಿರಣಗಳು ನಿಮ್ಮ ಬದುಕಿನಲ್ಲಿ ಸುಖ ಸಮೃದ್ಧಿ ತರಲಿ. ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.